ಬೀದರ್ನಲ್ಲಿ ಆದಂತಹ ದರೋಡೆ, ಮಂಗಳೂರಲ್ಲಿ ಆದಂತಹ ದರೋಡೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ದರೋಡೆಯನ್ನ ಭೇದಿಸುವುದಕ್ಕೆ, ಆರೋಪಿಗಳನ್ನ ಪತ್ತೆ ಹಚ್ಚುವುದಕ್ಕೆ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಆದ್ರೆ ಈ ದರೋಡೆಕೋರರು ಪೊಲೀಸರಿಗೆ ಚಳ್ಳೆ ಅನ್ನು ತಿನ್ನಿಸ್ತಾ ಇದ್ದಾರೆ. ಜೊತೆಗೆ ಇವರು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ದಿನ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಆಗಿ 3 ದಿನಗಳೇ ಕಳೆದಿದೆ. ಸದ್ಯ ಇಬ್ಬರು ಸ್ಥಳೀಯರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. 2017ರಲ್ಲಿ ಬ್ಯಾಂಕ್ನಲ್ಲಿ ಕಳ್ಳತನ ನಡೆಸಿದ್ದವರನ್ನೇ ಮತ್ತೆ ವಿಚಾರಣೆ ಮಾಡ್ತಿದ್ದಾರೆ. ಲೂಟಿ ಬಳಿಕ ದರೋಡೆಕೋರರು ಗ್ರೇಟ್ ಎಸ್ಕೇಪ್. ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್. ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ದರೋಡೆಕೋರರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು. ಇದು ಗೊತ್ತಾಗಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಡಕಾಯಿತರಿಗೆ ಖಾಕಿ ಬಲೆ. ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನ ಎಗ್ಗರಿಸಿದ ಗ್ಯಾಂಗ್ ಬಳಿಕ 2 ಕಾರಿನಲ್ಲಿ ಎಸ್ಕೇಪ್ ಆಗಿದೆ. 2 ಕಾರಿನಲ್ಲಿ ಬೇರೆ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ. ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ. ಮುಂಬೈ, ಗೋವಾ, ತಮಿಳುನಾಡು, ಕೇರಳದ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ. ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಿದ್ದಾರೆ. ಇಡಿ ಅಧಿಕಾರಿಗಳ ಹೆಸರಲ್ಲಿ ಬಂತು ಕಾಲ್. ಮಹಾವಂಚನೆಯಿಂದ ಅಜ್ಜಿ ಗ್ರೇಟ್ ಬಚಾವ್. ಮಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ವೃದ್ಧರೊಬ್ಬರ 1 ಕೋಟಿ ಹಣದ ಮೇಲೆ ವಂಚಕರು ಕಣ್ಣು ಹಾಕಿದ್ದಾರೆ. ವೃದ್ಧೆ ಗ್ರೇಟ್ ಎಸ್ಕೇಪ್. ಮಂಗಳೂರು ನಗರದ ಅಜ್ಜಿಯೊಬ್ಬರು ಕಂಕನಾಡಿ ಬ್ಯಾಂಕ್ನಲ್ಲಿ 1.35 ಕೋಟಿ ಹಣವನ್ನ ಠೇವಣಿ ಇಟ್ಟಿದ್ರು. ಹೇಗಾದ್ರೂ ಅಜ್ಜಿಯ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಸೈಬರ್ ಖದೀಮರು ಮುಂದಾಗಿದ್ರು. ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ವೃದ್ಧೆಗೆ ಲಾಕ್ ಮಾಡಿ ನಿಮ್ಮ ಖಾತೆಯನ್ನ ಅಕ್ರಮ ಹಣ ವರ್ಗಾವಣೆಗೆ ಬಳಸಲಾಗ್ತಾ ಇದೆ, ಅರೆಸ್ಟ್ ಮಾಡಲು ವಾರೆಂಟ್ ಇದೆ ಅಂತ ಬೆದರಿಕೆ ಹಾಕಿದ್ದಾರೆ. ಬಳಿಕ ಸೆಟಲ್ಮೆಂಟ್ ಬಗ್ಗೆ ಮಾತನಾಡಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಭಯಗೊಂಡ ವೃದ್ಧೆ ಅಕೌಂಟ್ನಲ್ಲಿದ್ದ ಎಲ್ಲಾ ಹಣವನ್ನ ಡ್ರಾ ಮಾಡಿಕೊಳ್ಳಬೇಕೆಂದು ಬ್ಯಾಂಕ್ಗೆ ಬಂದಿದ್ದಾರೆ. ಮ್ಯಾನೇಜರ್ಗೆ ಡೌಟ್ ಬಂದು ಅಜ್ಜಿಯನ್ನ ವಿಚಾರಿಸಿದಾಗ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ. ಅಜ್ಜಿಗೆ ಬಂದ ನಂಬರ್ನ ಬ್ಲಾಕ್ ಮಾಡಿ ಸೈಬರ್ ಠಾಣೆಗೂ ವಿಷಯ ತಿಳಿಸಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಅಜ್ಜಿ ಬಚಾವಾಗಿದ್ದಾರೆ. ಕೋಟಿ ಹಣ ಲೂಟಿ ಆಗೋದು ತಪ್ಪಿದೆ. ಈ ಫೇಕ್ ಕಾಲ್, ಡಿಜಿಟಲ್ ಅರೆಸ್ಟ್ ಇಂದ ಯಾವುದಕ್ಕೂ ನೀವು ಹುಷಾರಾಗಿರಿ ವೀಕ್ಷಕರೇ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೀದರ್ನಲ್ಲಿ ಆದಂತಹ ದರೋಡೆ, ಮಂಗಳೂರಲ್ಲಿ ಆದಂತಹ ದರೋಡೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ದರೋಡೆಯನ್ನ ಭೇದಿಸುವುದಕ್ಕೆ, ಆರೋಪಿಗಳನ್ನ ಪತ್ತೆ ಹಚ್ಚುವುದಕ್ಕೆ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಆದ್ರೆ ಈ ದರೋಡೆಕೋರರು ಪೊಲೀಸರಿಗೆ ಚಳ್ಳೆ ಅನ್ನು ತಿನ್ನಿಸ್ತಾ ಇದ್ದಾರೆ. ಜೊತೆಗೆ ಇವರು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ದಿನ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಆಗಿ 3 ದಿನಗಳೇ ಕಳೆದಿದೆ. ಸದ್ಯ ಇಬ್ಬರು ಸ್ಥಳೀಯರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. 2017ರಲ್ಲಿ ಬ್ಯಾಂಕ್ನಲ್ಲಿ ಕಳ್ಳತನ ನಡೆಸಿದ್ದವರನ್ನೇ ಮತ್ತೆ ವಿಚಾರಣೆ ಮಾಡ್ತಿದ್ದಾರೆ. ಲೂಟಿ ಬಳಿಕ ದರೋಡೆಕೋರರು ಗ್ರೇಟ್ ಎಸ್ಕೇಪ್. ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್. ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ದರೋಡೆಕೋರರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು. ಇದು ಗೊತ್ತಾಗಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಡಕಾಯಿತರಿಗೆ ಖಾಕಿ ಬಲೆ. ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನ ಎಗ್ಗರಿಸಿದ ಗ್ಯಾಂಗ್ ಬಳಿಕ 2 ಕಾರಿನಲ್ಲಿ ಎಸ್ಕೇಪ್ ಆಗಿದೆ. 2 ಕಾರಿನಲ್ಲಿ ಬೇರೆ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ. ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ. ಮುಂಬೈ, ಗೋವಾ, ತಮಿಳುನಾಡು, ಕೇರಳದ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ. ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಿದ್ದಾರೆ.
ಇಡಿ ಅಧಿಕಾರಿಗಳ ಹೆಸರಲ್ಲಿ ಬಂತು ಕಾಲ್. ಮಹಾವಂಚನೆಯಿಂದ ಅಜ್ಜಿ ಗ್ರೇಟ್ ಬಚಾವ್. ಮಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ವೃದ್ಧರೊಬ್ಬರ 1 ಕೋಟಿ ಹಣದ ಮೇಲೆ ವಂಚಕರು ಕಣ್ಣು ಹಾಕಿದ್ದಾರೆ. ವೃದ್ಧೆ ಗ್ರೇಟ್ ಎಸ್ಕೇಪ್. ಮಂಗಳೂರು ನಗರದ ಅಜ್ಜಿಯೊಬ್ಬರು ಕಂಕನಾಡಿ ಬ್ಯಾಂಕ್ನಲ್ಲಿ 1.35 ಕೋಟಿ ಹಣವನ್ನ ಠೇವಣಿ ಇಟ್ಟಿದ್ರು. ಹೇಗಾದ್ರೂ ಅಜ್ಜಿಯ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಸೈಬರ್ ಖದೀಮರು ಮುಂದಾಗಿದ್ರು. ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ವೃದ್ಧೆಗೆ ಲಾಕ್ ಮಾಡಿ ನಿಮ್ಮ ಖಾತೆಯನ್ನ ಅಕ್ರಮ ಹಣ ವರ್ಗಾವಣೆಗೆ ಬಳಸಲಾಗ್ತಾ ಇದೆ, ಅರೆಸ್ಟ್ ಮಾಡಲು ವಾರೆಂಟ್ ಇದೆ ಅಂತ ಬೆದರಿಕೆ ಹಾಕಿದ್ದಾರೆ. ಬಳಿಕ ಸೆಟಲ್ಮೆಂಟ್ ಬಗ್ಗೆ ಮಾತನಾಡಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಭಯಗೊಂಡ ವೃದ್ಧೆ ಅಕೌಂಟ್ನಲ್ಲಿದ್ದ ಎಲ್ಲ ಹಣವನ್ನ ಡ್ರಾ ಮಾಡಿಕೊಳ್ಳಬೇಕೆಂದು ಬ್ಯಾಂಕ್ಗೆ ಬಂದಿದ್ದಾರೆ. ಮ್ಯಾನೇಜರ್ಗೆ ಡೌಟ್ ಬಂದು ಅಜ್ಜಿಯನ್ನ ವಿಚಾರಿಸಿದಾಗ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ. ಅಜ್ಜಿಗೆ ಬಂದ ನಂಬರ್ನ ಬ್ಲಾಕ್ ಮಾಡಿ ಸೈಬರ್ ಠಾಣೆಗೂ ವಿಷಯ ತಿಳಿಸಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಅಜ್ಜಿ ಬಚಾವಾಗಿದ್ದಾರೆ. ಕೋಟಿ ಹಣ ಲೂಟಿ ಆಗೋದು ತಪ್ಪಿದೆ. ಈ ಫೇಕ್ ಕಾಲ್, ಡಿಜಿಟಲ್ ಅರೆಸ್ಟ್ ಇಂದ ಯಾವುದಕ್ಕೂ ನೀವು ಹುಷಾರಾಗಿರಿ ವೀಕ್ಷಕರೇ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೀದರ್ನಲ್ಲಿ ಆದಂತಹ ದರೋಡೆ, ಮಂಗಳೂರಲ್ಲಿ ಆದಂತಹ ದರೋಡೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈ ದರೋಡೆಯನ್ನ ಭೇದಿಸುವುದಕ್ಕೆ, ಆರೋಪಿಗಳನ್ನ ಪತ್ತೆ ಹಚ್ಚುವುದಕ್ಕೆ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಆದ್ರೆ ಈ ದರೋಡೆಕೋರರು ಪೊಲೀಸರಿಗೆ ಚಳ್ಳೆ ಅನ್ನು ತಿನ್ನಿಸ್ತಾ ಇದ್ದಾರೆ. ಜೊತೆಗೆ ಇವರು ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ದಿನ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನಾಭರಣ ಲೂಟಿ ಆಗಿ 3 ದಿನಗಳೇ ಕಳೆದಿದೆ. ಸದ್ಯ ಇಬ್ಬರು ಸ್ಥಳೀಯರನ್ನ ಪೊಲೀಸರು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. 2017ರಲ್ಲಿ ಬ್ಯಾಂಕ್ನಲ್ಲಿ ಕಳ್ಳತನ ನಡೆಸಿದ್ದವರನ್ನೇ ಮತ್ತೆ ವಿಚಾರಣೆ ಮಾಡ್ತಿದ್ದಾರೆ. ಲೂಟಿ ಬಳಿಕ ದರೋಡೆಕೋರರು ಗ್ರೇಟ್ ಎಸ್ಕೇಪ್. ದರೋಡೆಕೋರರ ಪ್ಲಾನ್ ನೋಡಿ ಪೊಲೀಸರೇ ಶಾಕ್. ಕೋಟೆಕಾರ್ ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ ದರೋಡೆಕೋರರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು. ಇದು ಗೊತ್ತಾಗಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಡಕಾಯಿತರಿಗೆ ಖಾಕಿ ಬಲೆ. ಬ್ಯಾಂಕ್ನಲ್ಲಿ 12 ಕೋಟಿ ಮೌಲ್ಯದ ಚಿನ್ನ ಎಗ್ಗರಿಸಿದ ಗ್ಯಾಂಗ್ ಬಳಿಕ 2 ಕಾರಿನಲ್ಲಿ ಎಸ್ಕೇಪ್ ಆಗಿದೆ. 2 ಕಾರಿನಲ್ಲಿ ಬೇರೆ ಬೇರೆ ಮಾರ್ಗವಾಗಿ ಕೇರಳ ತಲುಪಿದ್ದಾರೆ. ನಂತರ ಕೇರಳದಿಂದ ನೇರವಾಗಿ ಉತ್ತರ ಭಾರತದ ಕಡೆಗೆ ರೈಲಿನ ಮೂಲಕ ತೆರಳಿರೋ ಮಾಹಿತಿ ಇದೆ. ಮುಂಬೈ, ಗೋವಾ, ತಮಿಳುನಾಡು, ಕೇರಳದ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ನಲ್ಲಿ ಕದ್ದ ಬಂಗಾರವನ್ನ ಮಾರಾಟ ಮಾಡೋ ಸಾಧ್ಯತೆ ಇದೆ. ಸದ್ಯ ಮಂಗಳೂರು ಪೊಲೀಸರ ತಂಡ ಬೆಂಗಳೂರಿನಿಂದ ಉತ್ತರ ಭಾರತಕ್ಕೆ ವಿಮಾನದ ಮೂಲಕ ತೆರಳಿದ್ದಾರೆ. ಇಡಿ ಅಧಿಕಾರಿಗಳ ಹೆಸರಲ್ಲಿ ಬಂತು ಕಾಲ್. ಮಹಾವಂಚನೆಯಿಂದ ಅಜ್ಜಿ ಗ್ರೇಟ್ ಬಚಾವ್. ಮಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ವೃದ್ಧರೊಬ್ಬರ 1 ಕೋಟಿ ಹಣದ ಮೇಲೆ ವಂಚಕರು ಕಣ್ಣು ಹಾಕಿದ್ದಾರೆ. ವೃದ್ಧೆ ಗ್ರೇಟ್ ಎಸ್ಕೇಪ್. ಮಂಗಳೂರು ನಗರದ ಅಜ್ಜಿಯೊಬ್ಬರು ಕಂಕನಾಡಿ ಬ್ಯಾಂಕ್ನಲ್ಲಿ 1.35 ಕೋಟಿ ಹಣವನ್ನ ಠೇವಣಿ ಇಟ್ಟಿದ್ರು. ಹೇಗಾದ್ರೂ ಅಜ್ಜಿಯ ಕೋಟಿ ಹಣ ಲೂಟಿ ಮಾಡೋದಕ್ಕೆ ಸೈಬರ್ ಖದೀಮರು ಮುಂದಾಗಿದ್ರು. ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ವೃದ್ಧೆಗೆ ಲಾಕ್ ಮಾಡಿ ನಿಮ್ಮ ಖಾತೆಯನ್ನ ಅಕ್ರಮ ಹಣ ವರ್ಗಾವಣೆಗೆ ಬಳಸಲಾಗ್ತಾ ಇದೆ, ಅರೆಸ್ಟ್ ಮಾಡಲು ವಾರೆಂಟ್ ಇದೆ ಅಂತ ಬೆದರಿಕೆ ಹಾಕಿದ್ದಾರೆ. ಬಳಿಕ ಸೆಟಲ್ಮೆಂಟ್ ಬಗ್ಗೆ ಮಾತನಾಡಿ ಲಕ್ಷಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಭಯಗೊಂಡ ವೃದ್ಧೆ ಅಕೌಂಟ್ನಲ್ಲಿದ್ದ ಎಲ್ಲ ಹಣವನ್ನ ಡ್ರಾ ಮಾಡಿಕೊಳ್ಳಬೇಕೆಂದು ಬ್ಯಾಂಕ್ಗೆ ಬಂದಿದ್ದಾರೆ. ಮ್ಯಾನೇಜರ್ಗೆ ಡೌಟ್ ಬಂದು ಅಜ್ಜಿಯನ್ನ ವಿಚಾರಿಸಿದಾಗ ಸೈಬರ್ ವಂಚನೆ ಬೆಳಕಿಗೆ ಬಂದಿದೆ. ಅಜ್ಜಿಗೆ ಬಂದ ನಂಬರ್ನ ಬ್ಲಾಕ್ ಮಾಡಿ ಸೈಬರ್ ಠಾಣೆಗೂ ವಿಷಯ ತಿಳಿಸಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಸಮಯ ಪ್ರಜ್ಞೆಯಿಂದ ಅಜ್ಜಿ ಬಚಾವಾಗಿದ್ದಾರೆ. ಕೋಟಿ ಹಣ ಲೂಟಿ ಆಗೋದು ತಪ್ಪಿದೆ. ಈ ಫೇಕ್ ಕಾಲ್, ಡಿಜಿಟಲ್ ಅರೆಸ್ಟ್ ಇಂದ ಯಾವುದಕ್ಕೂ ನೀವು ಹುಷಾರಾಗಿರಿ ವೀಕ್ಷಕರೇ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.